ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ನಾಗರಹೊಳೆಯಲ್ಲಿ 6 ಆದಿವಾಸಿ ಸಮುದಾಯದ ವ್ಯಕ್ತಿಗಳು ಹಾಕಿದ್ದಂತಹ ಗುಡಿಸಲನ್ನು ಅರಣ್ಯ ಇಲಾಖೆ ತೆರವು ಮಾಡಿದೆ. ಮಡಿಕೇರಿ ಸಮೀಪದ ನಾಗರಹೊಳೆ ಹುಲಿ ರಕ್ಷಿತಾರಣ್ಯದ ಒಳಗೆ ಇರುವಂತಹ ಕರಡಿಕಲ್ಲು ಅತ್ತೂರು ಕೊಲ್ಲಿಯಲ್ಲಿ ಮೇ 5ರಿಂದ ಗುಡಿಸಲನ್ನು ಹಾಕಿಕೊಂಡು ಅರಣ್ಯ ಹಕ್ಕು ಕಾಯ್ದೆಗಳಿಗಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂಥ ಜೇನುಕುರುಬ ಸಮುದಾಯದ 52 ಕುಟುಂಬದವರ 6 ಹೊಸ ಗುಡಿಸಲುಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಪೊಲೀಸರ ನೆರವಿನೊಂದಿಗೆ ಬುಧವಾರ ತೆರವು ಮಾಡಿದ್ದಾರೆ. ಈ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ಆದಿವಾಸಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಹೊಸ ಗುಡಿಸಲುಗಳನ್ನು ತೆರವುಗೊಳಿಸಬೇಕು ಅಂತ ನೀಡಿದ್ದ ನೋಟಿಸನ್ನು ವಿರೋಧಿಸಿದ್ದ ಆದಿವಾಸಿಗಳು ಸಿಬ್ಬಂದಿಯ ಪ್ರವೇಶಕ್ಕೂ ಕೂಡ ತಡೆಯನ್ನು ಒಡ್ಡಿದ್ದಾರೆ. ಮತ್ತೊಂದು ದಾರಿಯ ಮೂಲಕ ತೆರಳಿ ಗುಡಿಸಲುಗಳನ್ನು ತೆರವು ಮಾಡಲಾಗಿದೆ ಅಂತ ACF ಆಗಿರುವಂತಹ ಅನನ್ಯಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ನಾಗರಹೊಳೆ ಆದಿವಾಸಿ ಜಮ್ಮಪಾಳೆ ಹಕ್ಕು ಸ್ಥಾಪನಾ ಸಮಿತಿಯ ಕಾರ್ಯದರ್ಶಿ ಶಿವು ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಳೆ ಹೆಚ್ಚಿದ್ದರಿಂದ ಹೆಚ್ಚುವರಿಯಾಗಿ ಗುಡಿಸಲುಗಳನ್ನು ನಾವು ಹಾಕ್ಕೊಂಡಿದ್ವಿ. ನೋಟಿಸ್ಗಳಿಗೆ ಉತ್ತರವನ್ನು ನೀಡ್ತೇವೆ ಅಂತ ಹೇಳಿದರೂ ಕೂಡ ಅದನ್ನೂ ಕೇಳದೆ 150ಕ್ಕೂ ಹೆಚ್ಚು ಪೊಲೀಸರು ಹಾಗೆಯೇ ಅರಣ್ಯ ಇಲಾಖೆಯ ಸಿಬ್ಬಂದಿ ನಮ್ಮ ಗುಡಿಸಲುಗಳನ್ನು ಧ್ವಂಸ ಮಾಡಿದ್ದಾರೆ. ಮಕ್ಕಳು ಮತ್ತು ಮಹಿಳೆಯರು ಇದ್ದಾರೆ ಅಂತ ಬೇಡಿಕೊಂಡರೂ ಕೂಡ ಮಾನವೀಯತೆಯೇ ಇಲ್ಲದಂತೆ ವರ್ತನೆಯನ್ನು ಮಾಡಿದ್ದಾರೆ. ಈಗ ಮಹಿಳೆಯರು ಮಕ್ಕಳು ಕೂಡ ಮಳೆಯಲ್ಲೇ ಮಲಗಬೇಕಾದಂತಹ ಸ್ಥಿತಿ ಇದೆ. ಇದು ಸ್ಪಷ್ಟವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಕರಡಿಕಲ್ಲು ಅತ್ತೂರು ಕೊಲ್ಲಿಯಲ್ಲಿ ನೆಲೆಸಿದ್ದಂತಹ ಪೂರ್ವಿಕರನ್ನು ಬಲವಂತವಾಗಿ ಹೊರಹಾಕಲಾಗಿತ್ತು ಅಂತ ಪ್ರತಿಪಾದಿಸಿರುವಂತಹ 52 ಜೇನುಕುರುಬ ಕುಟುಂಬಗಳ ಸದಸ್ಯರು ಅರಣ್ಯ ಹಕ್ಕು ಕಾಯ್ದೆಗಾಗಿ ಅರಣ್ಯದ ಒಳಗೆ ಬಹಳ ದಿನಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾನೆ ಇದ್ದಾರೆ. ಆದರೆ ಅವರ ಅರಣ್ಯ ಹಕ್ಕು ಅರ್ಜಿಗಳನ್ನು ಮೇ 22ರಂದು ಕೊಡಗು ವಿಭಾಗ ಮಟ್ಟದ ಅರಣ್ಯ ಹಕ್ಕು ಸಮಿತಿಯಲ್ಲಿ ತಿರಸ್ಕೃತ ಆಗಿತ್ತು. ಮೇಲ್ಮನವಿ ಸಲ್ಲಿಸಲು 60 ದಿನ ಕಾಲಾವಕಾಶ ನೀಡಲಾಗಿತ್ತು. ಈ ಮಧ್ಯೆ ಅರಣ್ಯ ಇಲಾಖೆ ಹಾಗೆ ಪೊಲೀಸರು ಸುಮಾರು 6 ಗುಡಿಸಲುಗಳನ್ನು ತೆರವು ಮಾಡಿರುವಂಥದ್ದು. ಇದು ನಮ್ಮ ಹಕ್ಕು, ನಾವು ಇಲ್ಲೇ ವಾಸ ಮಾಡ್ತೇವೆ, ನಮ್ಮ ಪೂರ್ವಜರು ಕೂಡ ಇಲ್ಲೇ ನೆಲೆಸಿದ್ರು ಎಂಬುದಕ್ಕೆ ದಾಖಲೆಗಳು ಇದೆ. ಆದರೆ ಅರಣ್ಯ ಇಲಾಖೆಯವರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ನಮ್ಮನ್ನು ಇಲ್ಲಿಂದ ಒಕ್ಕಲೆಬ್ಬಿಸಲಿಕ್ಕೆ ಮುಂದಾಗಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಡಿ ನಮಗೆ ಇಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಮುಖಂಡರಾಗಿರುವಂಥ ಶಿವು ಅವರು ಹೇಳ್ತಾರೆ. ಈ ಸಂಬಂಧ ಹಲವಾರು ದಿನಗಳಿಂದ ಹೋರಾಟ ಮಾಡ್ತಾಯಿದ್ರು ಕೂಡ ಸಮಸ್ಯೆ ಇನ್ನೂ ಕೂಡ ಹಾಗೆಯೇ ಇದೆ. ಆದರೆ ಅರಣ್ಯ ಇಲಾಖೆಯವರು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಅವರು ಆರೋಪವನ್ನು ಮಾಡ್ತಾರೆ. ಅರಣ್ಯ ಹಕ್ಕು ಹೋರಾಟಗಾರ ತಿಮ್ಮ ಹಾಗೆ ಸುಶೀಲಮ್ಮ ಸೇರಿದಂತೆ 52 ಕುಟುಂಬದ ಸದಸ್ಯರು ಕೂಡ ತಮ್ಮ ಭೂಮಿಗೋಸ್ಕರ ತಮ್ಮ ಹಕ್ಕಿನ ಹೋರಾಟವನ್ನು ಇನ್ನೂ ಕೂಡ ಅಲ್ಲಿ ಮುಂದುವರೆಸಿದ್ದಾರೆ. ಇತ್ತೀಚೆಗೆ ನಾಗರಹೊಳೆಯಲ್ಲಿ ಆದಿವಾಸಿಗಳು ಈ ಸಂಬಂಧ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಈ ಸಂದರ್ಭದಲ್ಲಿ ಹೊರಗಿನಿಂದ ಯಾರನ್ನೂ ಹೋಗಲಿಕ್ಕೆ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರವೇಶಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಇತ್ತೀಚೆಗೆ ಹೋರಾಟಗಳು ಪ್ರಬಲವಾಗಿ ನಡೀತಾ ಇತ್ತು. ಬೊಮ್ಮಾಡು, ಗೋಣಿಗೆಡ್ಡೆ, ಕೊಡಂಗೆ, ನಾನಚ್ಚಿಗದ್ದೆಹಾಡಿ, ಬಾಳೆಕೋವಾಡಿ, ಸಂದನಿಕೆರೆ, ನಾಗರಹೊಳೆ, ಕೋಳಂಗೆರೆ ಹಾಗೂ ಇತರೆ ಹಾಡಿಗಳ ಸುಮಾರು 150 ಮಂದಿ ಭೇಟಿ ನೀಡಿ ಅರಣ್ಯ ಇಲಾಖೆ ತೆರವು ಮಾಡುವಂತೆ ನೀಡಿರುವ ನೋಟಿಸ್ ಕುರಿತು ಚರ್ಚೆಯನ್ನು ಕೂಡ ಆ ಸಂದರ್ಭದಲ್ಲಿ ನಡೆಸಿದರು. ಆದರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಂತಹ ನಾಗರಹೊಳೆ ಆದಿವಾಸಿ ಜಮ್ಮಪಾಳೆ ಹಕ್ಕು ಸ್ಥಾಪನಾ ಸಮಿತಿಯ ಕಾರ್ಯದರ್ಶಿ ಶಿವು ಅವರು ಸೋಮವಾರಪೇಟೆ ಮತ್ತು HD ಕೋಟೆ ತಾಲೂಕುಗಳಿಂದ ಬಂದಿದ್ದಂತಹ ಸುಮಾರು 50 ಮಂದಿ ಆದಿವಾಸಿ ಮುಖಂಡರಿಗೆ ಪೊಲೀಸರು ತಡೆ ಒಡ್ಡಿದರು ಅಂತ ಹೇಳಿ ಆ ಸಂದರ್ಭದಲ್ಲಿ ಕೂಡ ದೂರಿದರು. ಹಾಗಾಗಿ ನೋಟಿಸ್ಗೆ ಏನು ಉತ್ತರ ನೀಡಬೇಕು ಎಂಬ ಕುರಿತು ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳಲಾಗಿಲ್ಲ, ಸದ್ಯ ಪ್ರತಿಭಟನೆಯನ್ನು ಮುಂದುವರಿಸಿದ್ದೇವೆ ಅಂತ ಹೇಳಿ ಸುಮಾರು ದಿನದ ಹಿಂದೆ ಹೇಳಿದರು. ಆ ಸಂದರ್ಭದಲ್ಲಿ ನಟ ಚೇತನ್ ಕೂಡ
ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೆಂಬಲವನ್ನು ಸೂಚಿಸಿದರು. ಈ ಸಂಬಂಧ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸರ್ವೆ ಕಾರ್ಯ ಸೇರಿದಂತೆ ಯಾವುದೇ ಚಟುವಟಿಕೆಗಳನ್ನು ಜುಲೈ 23ರವರೆಗೆ ಕೈಗೊಳ್ಳದಂತೆ ಮೇ 6ರಂದು ತಡೆಯಾಜ್ಞೆ ನೀಡಿತ್ತು. ಹಾಗಾಗಿ ಅರಣ್ಯದಿಂದ ಹೊರಬರಬೇಕು ಅಂಥೇಳಿ ಅರಣ್ಯ ಇಲಾಖೆ ಪ್ರತಿಭಟನಾ ನಿರತರಿಗೆ ನೋಟಿಸನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳನ್ನು, ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಬೇಕು ಅಂಥೇಳಿ ಕರಡಿಕಲ್ಲು ಹತ್ತೂರು ಕೊಲ್ಲಿ ಹಾಡಿಗೆ ಬಂದು ಪ್ರತಿಭಟನೆ ನಡೆಸ್ತಾ ಇದ್ದಂಥ ಜೇನು ಕುರುಬ ಪಂಗಡಕ್ಕೆ ಸೇರಿದ 52 ಕುಟುಂಬಗಳ ಮನವೊಲಿಕೆ ಕಾರ್ಯ ಕೂಡ ಅಧಿಕಾರಿಗಳು ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಅದು ವಿಫಲಗೊಂಡಿತ್ತು. ಹಲವು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಬಲವಂತವಾಗಿ ಒಕ್ಕಲೆಬ್ಬಿಸಲಾಗಿತ್ತು ಅಂತ ಶಿವ ಅವರು ಆರೋಪವನ್ನು ಮಾಡಿದರು. ಅರಣ್ಯ ಹಕ್ಕು ಕಾಯ್ದೆಯ ಪ್ರಕಾರ ನಮಗೂ ಕೂಡ ಹಕ್ಕುಗಳಿವೆ, ಅದನ್ನು ನಮಗೆ ವರ್ಗಾಯಿಸಬೇಕು. ನಮ್ಮ ಮೂಲ ಸ್ಥಾನಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ನಾವು ಗುಡಿಸಲನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಅರಣ್ಯ ಇಲಾಖೆ ಆಕ್ಷೇಪ ವ್ಯಕ್ತಪಡಿಸಿದರೂ ಕೂಡ ನಾವು ಹಿಂದೇಟನ್ನು ಹಾಕಿಲ್ಲ ಅಂತ ಹೇಳಿದರು. ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭೇಟಿಯನ್ನು ನೀಡಿ ಮನವೊಲಿಕೆಗೆ ಆ ಸಂದರ್ಭದಲ್ಲೂ ಕೂಡ ಪ್ರಯತ್ನವನ್ನು ಮಾಡಿದರು. ಆದರೆ ಆದಿವಾಸಿಗಳು ತಮ್ಮ ಪಟ್ಟನ್ನು ಸಡಿಲ ಮಾಡದೆ ಪ್ರತಿಭಟನೆಯನ್ನು ಮುಂದುವರಿಸಿದರು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ಅಪ್ಡೇಟ್ನೊಂದಿಗೆ ನಾಳೆ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.